ಪಕ್ಕ ಜವಾರಿ ಮರಿ ಹಾವೇರಿ ಇಲ್ಲ ದಾವಣಗೆರೆ ಬ್ರೀಡ್ ಹಾಕಿ ಅದು ಬಿಟ್ಟು ಕುಂಕುಮಪಾಳ್ಯ ರೇಟ್ ಕಡಿಮೆ ಆಗುತ್ತೆ, ಚಳ್ಳಕೆರೆ ರೇಟ್ ಕಡಿಮೆ ಆಗುತ್ತೆ ಅಂತ ಹೋಗ್ಬೇಡಿ. ಅವು ಕಾಯಿಲೆ ಕಸನೆ ತಡೆಯೋದಿಲ್ಲ, ಮರಿಗಳು ಸತ್ತು ಹೋಗ್ತಾವು. ತೀರಾ ದೊಡ್ಡ ಲಾಸ್ ಕಾಣೋದೇ ಮರಿಗಳು ಸತ್ತ ಮೇಲೆ. ಆದಷ್ಟು ಹಾವೇರಿ ಮರಿ ದಾವಣಗೆರೆ ಜವಾರಿ ಮರಿ ಪಕ್ಕ ಕರಿ ಮರಿಗಳು ಸಾಕಿ. ಇದು ಜವಾರಿ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಇದು ಜವಾರಿ ಅಲ್ಲ ಅಂತ ಹೇಳಿ ಹೆಂಗ್ ಗೊತ್ತಾಗುತ್ತೆ? ಜವಾರಿ ಇದು ಕುಂಕುಮಪಾಳ್ಯ ಹೋದ್ರೆ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಕೆಂದಗೂರು ಎಲ್ಲ ಚಿತ್ರದುರ್ಗ ಚಳ್ಳಕೆರೆ ಆ ಕಡೆ ಬ್ರೀಡ್ ಎಲ್ಲ ಯಾವ ಕಟ್ಬೇಡಿ. ಇಲ್ಲಿ ಕಾಯಿಲೆ ಕಸಾಲಾಗೆಲ್ಲ ಸತ್ತೋಗ್ಬಿಡ್ತಾವ. ಅವೆಲ್ಲ ನಮ್ಮ ಕಡೆ ಜವಾರಿ ಮರಿಗಳು ಒಂದು ಇಂಜೆಕ್ಷನ್ ಮಾಡ್ಸಲ್ಲ. ಆ ತರ ಗಟ್ಟಿ ತಳಿ ಇಲ್ಲ. ನೋಡಿದ್ರೆ ಗೊತ್ತಾಗುತ್ತೆ. ಒಬ್ರು ಯಾರ ಫುಡ್ ಹಾಕ್ತಾರಂದ್ರೆ ಅವನಿಗೆ ಮಾತ್ರ ಪಕ್ಕ ಮಾಹಿತಿ ಇರುತ್ತೆ. ಯಾವ ಫುಡ್ ಜಾಸ್ತಿ ತಿಂತದೆ. ಇದು ಒಂದು ಒಟ್ಟು ಜಾಸ್ತಿ ತಿಂದ್ರೆ ಇನ್ನೊಂದು ಒಂದು ಒಟ್ಟು ಜಾಸ್ತಿ ತಿಂದ್ರೆ ಅದನ್ನ ಹಾಕ್ಬೇಕಾದ್ರೆ ಕಡಿಮೆ ಹಾಕಿದ್ರೆ ಮಿಕ್ಸ್ ಮಾಡಿ ಏನ ಜಿಗಳಿಗೆ ಬಂದಿದ್ದೀವಿ. ಶಿವರೆಡ್ಡಿ ಅಂತಂದೇವಿ. ಅವರು ಕುರಿ ಫಾರ್ಮ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದಾರಂತೆ. ಚೆನ್ನಾಗಿ ಲಾಭ ಆಗುತ್ತಂತೆ. ಅವ್ರಿಗೆ ಕೆಲಸ ಇಲ್ಲ ಅಂತೆಲ್ಲ ಹೇಳ್ತಿರ್ತಾರಲ್ವಾ. ನೋಡೋಣ ಬೇರೆಯವ್ರಿಗೆ ಯಾವ ತರ ಹೇಳ್ತಾರೆ, ಮಾಡಿದ್ರೆ ಚೆನ್ನಾಗ ಹಿಂಗೆ ಅಂತಂದ್ರೆ ಅವ್ರ ಹತ್ರ ಕೇಳಿ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಇವರು ವಿಷ್ಣುವರ್ಧನ್ ಫ್ಯಾನ್ ನೋಡಿ, ಅವ್ರ ಅಪ್ಪಾಜಿದು ಫೋಟೋ ಎಲ್ಲ ಮಾಡಿಸಿ ಈ ತರ ವಿಷ್ಣುವರ್ಧನ್ ಹಾಕ್ಸಿದ್ದಾರೆ. ನನ್ನ ಮನೆಯವರು ವಿಷ್ಣುವರ್ಧನ್ ಫ್ಯಾನ್ ಅಲ್ವಾ, ಹಾಗಾಗಿ ನನಗೆ ಇಷ್ಟ ಆಯ್ತು. ಬನ್ನಿ ಇವಾಗ ಒಳಗಡೆ ಹೋಗೋಣ. ಬ್ರದರ್, ನಿಮ್ಮ ಹೆಸರೇನು? ಎಷ್ಟು ಕುರಿಗಳನ್ನ ಸಾಕ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ? ಮೇಡಮ್, ನಮ್ಮ ಹೆಸರು ಶಿವರೆಡ್ಡಿ ಅಂತ. ಊರ ಹೆಸರು ಜಿಗಳಿ, ಹರಿಯಾಣ ತಾಲೂಕು. 34 ಕುರಿಗಳು ಕಟ್ಬೋದು ಈ ಜಾಗದಲ್ಲಿ. ಇವಾಗ ಸದ್ಯಕ್ಕೆ 30 ಕುರಿಗಳು ಮಾತ್ರ ಇರೋದು. 4 ಸೇಲ್ ಆಗಿದೆ ಈ ವಾರ. ಇದೆಲ್ಲ ಮಾಡ್ಕೊಳಕ್ಕೆ ಎಷ್ಟು ಖರ್ಚಾಗುತ್ತೆ? 330 ಹೋಗಿದೆ ನೋಡ್ರಿ. ಅಂದ್ರೆ ಲಾಭ ಆಗುತ್ತೆ ಅಂತೀರಾ ಈ ತರ ಮಾಡೋದ್ರಿಂದ? ಮಾಡಿದ್ರೆ ಆಗುತ್ತೆ. ಕೆಲಸ ಸಿಗಲ್ಲ ಅಂತೆಲ್ಲ ಹೇಳ್ತಿರ್ತಾರಲ್ಲ, ಈ ತರ ಮಾಡ್ಕೊಂಡ್ರೆ ಚೆನ್ನಾಗ್ ಅನ್ಸುತ್ತಾ? ಸ್ವಂತ ದುಡ್ಡಿದ್ದು ಮಾಡಿದ್ರೆ ಪರವಾಗಿಲ್ಲ, ಸಾಲ ಮಾಡಿದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಎಲ್ಲ ಒಂದು 8 ತಿಂಗಳಿಂದ 10 ತಿಂಗಳು ಕೆಳಗಿರೋದು ಕೆಳಗೋದು ಒಂದು 4 ರಿಂದ 5 ತಿಂಗಳು 6 ತಿಂಗಳು. ಏನೇನು ಫುಡ್ ಕೊಡ್ತೀರಾ ಇವಕ್ಕೆಲ್ಲ? ಒಂದು 6 ಥರ ಒಟ್ಟು ಕೊಡ್ತೀವಿ. ಶೇಂಗಾ ಒಟ್ಟು, ಊರಿನ ಒಟ್ಟು, ಅಲಸಂದೆ ಒಟ್ಟು, ಆಮೇಲೆ ಕಡಲೆ ಒಟ್ಟುಗಳು, ಆಮೇಲೆ ಪೇಣೆ, ಮೆಕ್ಕೆಜೋಳ, ಅದು ಬಿಟ್ಟರೆ ಒಣ ಹುಲ್ಲು, ಭತ್ತದ ಹುಲ್ಲು, ರಾಗಿ ಹುಲ್ಲು. ಶೇಂಗಂಡಿ ಯಾಕೆ ಕೊಡ್ತೀರಾ? ಬೆಲ್ಲ ಹಾಕೋದು ಇವಾಗ ಬಿಸಿಲು ಹೈಯೆಸ್ಟ್ ಇದೆ ಅಲ್ಲ, ಒಳ್ಳೇದು. ಬೆಲ್ಲದ ನೀರು ಕುಡಿದ್ರೆ ತಂಪಿರುತ್ತೆ ಬಾಡಿ. ನೀರು ಕುಡ್ಸೋದು ತಿಂಗಳು ನಾನು ಇಷ್ಟೇ ದಿವಸ ಸಾಕ್ತೇನೆ. ಅವೆಲ್ಲ ಲಾಭ ಮಾಡಕ್ ಆಗಲ್ಲ. ಗಿರಾಕಿ ಬಂತ ಎಷ್ಟು ಉಳಿತೋ ಕ್ಯಾಲ್ಕುಲೇಟ್ ಇರ್ಬೇಕು, ಕೊಡ್ತಾ ಇರ್ಬೇಕು ಅಷ್ಟೇ. ಇದು ಚಿಕ್ಕಿ ಮರಿ ಇಲ್ಲೊಂದು ಇದು ಬೆಲ್ಲ ನೋಡಿ. ಇವಾಗ ನೆಣ ಇರುತ್ತೆ ತುಂಬಾ ಅಂತಾರಲ್ಲ, ಯಾವ ಕುರಿಲಿ ಇರುತ್ತೆ ಅಂತ ಏನಾರು ಗೊತ್ತಾಗತ್ತಾ? ಇಲ್ಲ, ಅವೆಲ್ಲ ಕೊಯ್ದ ಮೇಲೆ ಗೊತ್ತಾಗುತ್ತೆ ಅಲ್ವಾ? ಕೈಸ್ ನೋಡಿ, ನೀವು ಯಾರಾದ್ರೂ ಮಾಡ್ಬೇಕು ಅಂತ ಅನ್ಸಿದ್ರೆ ಇವ್ರು ಕೊಟ್ಟಂತ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ನೋಡ್ಕೊಂಡು ಮಾಡಬಹುದು ಅಂತ ಹೇಳ್ತಾರೆ. ಅಂದ್ರೆ ಕೈಯಲ್ಲಿ ದುಡ್ಡಿದ್ರೆ ಮಾತ್ರ ಮಾಡಿ, ಸಾಲ ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮೆಡಿಸಿನ್, ಇಂಜೆಕ್ಷನ್ ಅಂತೆಲ್ಲ ಹೇಳ್ತಾರಲ್ಲ, ಆತರ ಏನು ಕೊಡಲ್ಲ. ನಾವು ಮಾಡೋದಿಲ್ಲ, ಎಲ್ಲ ನ್ಯಾಚುರಲ್. ಇಂಜೆಕ್ಷನ್ ಮೆಡಿಸಿನ್ ಮಾಡೋದೇನಿದ್ರು ಜ್ವರ, ಕೆಮ್ಮು, ಶೀತ ಆ ಥರ ಬಂದ ಗ್ರೋತ್ ಆಗಕ್ಕೆ ಮಾತ್ರ ಯಾವುದು ಮೆಡಿಸಿನ್. ಥ್ಯಾಂಕ್ಸ್ ಬ್ರದರ್, ಚೆನ್ನಾಗಿ ಮಾಡಿದೀರಾ.